ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಡದಿ ಟೌನ್ಶಿಪ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಈಗ ಸದ್ಯದಲ್ಲೇ ಎರಡೂ ಕಡೆ ಬೃಹತ್ ಹೋರಾಟಕ್ಕೆ ಕಮಲ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ಅಡ್ಡ ಮತದಾನ ಆಯಿತೋ ಮುಜುಗರಕ್ಕೆ ಒಳಗಾಗಿದೆ ರಾಜ್ಯ ಬಿಜೆಪಿ ಘಟಕ. ಅದರಲ್ಲೂ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಈಗ ಸಜ್ಜಾಗ್ತಾ ಇದೆ. ಸದ್ಯದಲ್ಲೇ ಎರಡೂ ಕಡೆ ಬೃಹತ್ ಹೋರಾಟಕ್ಕೆ ಕಮಲ ಪಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಂದು ಬೆಂಗಳೂರಲ್ಲಿ, ಇನ್ನೊಂದು ಬಿಡದಿಯಲ್ಲಿ ಹೋರಾಟಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡ್ತಾ ಇದೆ. ಸಿಎಂ ಡಿಕೆಶಿ ವಿರುದ್ಧ ಯುದ್ಧ ಸಾರಿದ್ದಾರೆ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್. ಒಂದು ಟೀಮ್ ಬೆಂಗಳೂರಿನಲ್ಲಿ ಹೋರಾಟ ಮಾಡೋದು, ಇನ್ನೊಂದು ಟೀಮ್ ಬಿಡದಿಯಲ್ಲಿ ಹೋರಾಟ ಮಾಡೋದು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಯುದ್ಧ ಸಾರಿದ್ದಾರೆ ವಿಜಯೇಂದ್ರ ಮತ್ತೆ ಆರ್ ಅಶೋಕ್. ಅಡ್ಡ ಮತದಾನದ ಅವಮಾನಕ್ಕೆ ಟೌನ್ಶಿಪ್ ಹೋರಾಟದ ಟಕ್ಕರನ್ನ ಕೊಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. HDK ಬಳಿ ಇದೀಗ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರು ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿಗಳಿಂದ ಪ್ರತ್ಯೇಕ ಹೋರಾಟದ ಅಸ್ತ್ರ. ನೀವು ಪಾಡಿ ನೀವು ಹೋರಾಟ ಮಾಡಿ, ನಾವು ಪಾಡಿ ನಾವು ಹೋರಾಟ ಮಾಡ್ತೀವಿ, ಬಟ್ ನಮ್ಮಿಬ್ಬರ ಅಜೆಂಡಾ ಒಂದೇ ಅನ್ನೋ ಒಂದು ಮಾತನ್ನ ಈಗ ಬಿಜೆಪಿ ಅವರು ಕೂಡ ಹೇಳ್ತಾ ಇದ್ದಾರೆ. ನೇರವಾಗಿ ಬನ್ನಿ 27ನೇ ತಾರೀಕು 26ನೇ ತಾರೀಕು ಬನ್ನಿ ವಿಧಾನಸೌಧಗೆ ಅಂತ ಕರೆದಿದ್ರು ಡಿಕೆ ಶಿವಕುಮಾರ್ HD ಕುಮಾರಸ್ವಾಮಿನ. 26 ನನಗೆ ಬೇರೆ ಬೇರೆ ಕೆಲಸ ಇದೆ, 26 ಬರೋಕ್ಕಾಗಲ್ಲ, 27ನೇ ತಾರೀಕು ಭೇಟಿ ಮಾಡೋಣ, ಬಟ್ ವಿಧಾನಸೌಧದಲ್ಲಿ ಅಲ್ಲ, ಬೈರ್ಮಂಗ್ಲ ಅಥವಾ ಬಿಡದಿಗೆ ಬನ್ನಿ, ಅಲ್ಲೇ ಸಾರ್ವಜನಿಕರ ಸಭೆಯಲ್ಲೇ ಕೂತು ಮಾತುಕತೆಯನ್ನು ಆಡೋಣ. ನನ್ನ ಕಾಲದಲ್ಲಿ ಆಗಿದ್ದೇನು, ನೀವು ಮಾಡೋಕ್ಕೆ ಹೊರಟಿರೋದು ಏನು ಅಂತ ಕುಮಾರಸ್ವಾಮಿ ಪ್ರತಿ ಸವಾಲನ್ನು ಹಾಕಿದ್ರು. ಪತ್ರ ಸಮರ ಕೂಡ ನಡೀತಾ ಇತ್ತು. JDS ಈಗಾಗಲೇ ಹೋರಾಟದ ಹಾದಿ ತುಳಿದಿದೆ. ನೇರವಾಗಿ ಪಾದಯಾತ್ರೆಯನ್ನು JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈಗ ಅಡ್ಡ ಮತದಾನದ ಪರಿಣಾಮ ಇತ್ತಲ್ಲ, ಅದರ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ, ದಳಪತಿಗಳ ಜೊತೆ ಸೇರಿಕೊಂಡು ಹೋರಾಟವನ್ನು ಮಾಡಿ ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು, DK ಶಿವಕುಮಾರ್ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಬಿಜೆಪಿ ನಾಯಕರು ಕೂಡ ಸಜ್ಜಾಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಈಗ DK ಶಿವಕುಮಾರ್ನ ಹೆಣಿಲಿಕ್ಕೆ ನೇರವಾಗಿ ಬಿಜೆಪಿ ಕೂಡ ಒಂದು ಹೆಜ್ಜೆನ ಎತ್ತಿ ಮುಂದೆ ಇಟ್ಟಿದೆ. ಮಾಹಿತಿನ ಹಂಚ್ಕೊಳ್ಳೋದಾದ್ರೆ ಪರವಾಗಿ ಇರುವಂತಹ ಸಂದೇಶವನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಿದೆ, ಖಂಡಿತ ಕೂಡ ಈ ರೀತಿಯಾದಂತಹ ಹೋರಾಟಗಳು ಅಂದ್ರೆ ಕುಮಾರಸ್ವಾಮಿ ಇರ್ಬೋದು JDS ನ ರೀತಿಯಲ್ಲೇ ಅಥವಾ ಮಾದರಿಯಲ್ಲೇ ಹೋರಾಟ ಮಾಡ್ತಿದ್ಯಾ? ಖಂಡಿತ ಇಲ್ಲ. ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಎಚ್ಚರಿಕೆ ಜೊತೆಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೀವು ಬಿಡದಿ ವಿಚಾರದಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡಿದ್ದೀರಾ ಅಥವಾ ಯಾವ ರೀತಿ ಹೋರಾಟದ ಪ್ಲಾನ್ ಇದೆ ಅಂತ ಕೇಳಿದಾಗ, ಈಗ ಅದೇ ಮಾದರಿಯ ಒಂದು ಹೋರಾಟಕ್ಕೆ ಈಗಾಗಲೇ ರಾಜ್ಯ ನಾಯಕರು ವಿಜಯೇಂದ್ರ ಹಾಗೂ RSS ಸಜ್ಜಾಗಿರುವಂತದ್ದು. ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಒಂದಷ್ಟು ಚರ್ಚೆಯನ್ನು ಮಾಡಿದಂತಹ RSS ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡು ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಬಿಡದಿ ಹಾಗೂ ಇನ್ನೊಂದು ಬೆಂಗಳೂರಲ್ಲಿ ಬೃಹತ್ ಹೋರಾಟವನ್ನು ಮಾಡುವ ಮೂಲಕ ಈ ಹಿಂದೆ ಆದಂತಹ ಅವಮಾನ ಅಂದ್ರೆ ಪರಿಷತ್ನ ಅಡ್ಡ ಮತದಾನದ ಏನು ಅವಮಾನ ಆಗಿತ್ತು, ಈ ಹಿನ್ನೆಲೆ ಆದಂತಹ ಪರಿಣಾಮವನ್ನ ಎದುರಿಸೋಕೆ ಸಿದ್ಧತೆಗಳು ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.